ವಿಶ್ವವಿದ್ಯಾಲಯದ ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ್ದೀವಿ. ಈ ವಸ್ತು ಸಂಗ್ರಹಾಲಯದಲ್ಲಿ ಇಡೀ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ವಸ್ತು ಸಂಗ್ರಹಾಲಯ ಪ್ರಾಣಿ ಸಂಗ್ರಹಾಲಯ ಇದಾಗಿತ್ತು. ಈ ಒಂದು ಮ್ಯೂಸಿಯಂನಲ್ಲಿ ನಮಗೆ ಗೊತ್ತಿಲ್ಲದಂಥ ಅನೇಕ ವಿಷಯಗಳನ್ನ ನಾವೆಲ್ಲ ಇವತ್ತು ತಿಳ್ಕೊಂಡಿದ್ದೀವಿ. ಇಷ್ಟು ದಿನ ಯಾಕೆ ವೇಟ್ ಮಾಡಿದ್ವಿ, ಇವತ್ತು ಮೊದಲೇ ಬಂದಿದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಲ್ಲ ಅನ್ನೋಂಥ ಭಾವನೆ ನನ್ನನ್ನು ಒಳಗೊಂಡು ಎಲ್ಲರಿಗೂ ಸಹಿತ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ಇದರ ಬಗ್ಗೆ ಇಲ್ಲಿರುವಂಥ ಅನೇಕ ಇದರ ಮ್ಯೂಸಿಯಂ ಬಗ್ಗೆ ನಮಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದಂಥ ನಮ್ಮ ಆತ್ಮೀಯರು ಹಿತೈಷಿಗಳು ಆದಂಥ ಶ್ರೀ ನವೀನ್ ಪ್ಯಾಟಿಮನಿ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ ಧನ್ಯವಾದಗಳು ಸರ್. ಯಾಕಂದ್ರೆ ಈ ಕಾರ್ಯ ನಮ್ಮ ಇಡೀ ಕರ್ನಾಟಕದಾದ್ಯಂತ ಭೇಟಿ ಕೊಡುವಂಥ ಎಲ್ಲ ಪ್ರವಾಸಿಗರಿಗೆ ಆಯಿತು ಅಥವಾ ವಿದ್ಯಾರ್ಥಿಗಳಿಗೆ ಆಯಿತು ಈ ಮಾಹಿತಿ ಕೊಡ್ತಾ ಇದ್ದೀರಿ. ಇದು ಆ ಮಕ್ಕಳ ತಲೆತಲಾಂತರದವರೆಗೂ ಸಹಿತ ನೆನ್ಪಿಟ್ಕೊಳ್ತಾರ. ಇದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರಣೀಭೂತರಾದಂಥ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸಿ ನಾನು ಮಾತನಾಡ್ತೀನಿ. ನಮಸ್ಕಾರ. ನಾವು ಏಕಲವ್ಯ ಅಕಾಡೆಮಿಯಿಂದ ಮಕ್ಕಳನ್ನ ಈ ಒಂದು ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯಕ್ಕೆ ಇವತ್ತು ಕರ್ಕೊಂಡು ಬಂದಿದ್ವಿ. ಮಕ್ಕಳಿಗೆಲ್ಲ ನಾವು ಮೊದಲಿಂದ ಹೇಳ್ಕೊತಿದ್ದೀವಿ ಆರಂಭದಿಂದ. ನಿಮಗೆಲ್ಲ ಒಂದೆರಡು ಪ್ರಾಣಿಶಾಸ್ತ್ರ ಮತ್ತು ವಸ್ತು ಸಂಗ್ರಹಾಲಯ, ಇನ್ನೊಂದು ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಯೂನಿವರ್ಸಿಟಿ ಒಳಗೈತಿ, ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀವಿ ನಿಮ್ಗೆ ಅಂತೇಳಿ. ಅದ್ರೊಳಗೆ ಮೊದಲನೇದಾಗಿ ನಿಮ್ಗೆ ಪ್ರಾಣಿಶಾಸ್ತ್ರ ಮತ್ತು ವಸ್ತು ಸಂಗ್ರಹಾಲಯದೊಳಗೆ ಕರ್ಕೊಂಡು ಬಂದಿವಿ. ಇಲ್ಲಿ ನವೀನ್ ಸರ್ ನಮಗೆಲ್ಲ ಮೊದಲೇ ಒಂದ್ಸಲ ಭೇಟಿಯಾದಾಗ ಹೇಳಿದ್ವಿ, ಸರ್ ನಮ್ಮ ಹುಡುಗನೆಲ್ಲ ಕರ್ಕೊಂಡು ಬರ್ತೀವಿ ಅಂತೇಳಿ. ಅವರು ಅವಶ್ಯವಾಗಿ ಕರ್ಕೊಂಡ್ಬರಿ ಸರ್, ನಿಮಗೆಲ್ಲ ಮಕ್ಕಳಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರೆ. ಅದೇ ರೀತಿಯಾಗಿ ಎಷ್ಟೋ ಪ್ರಾಣಿಗಳ ಪ್ರಭೇದ ನಮಗೂ ಕೂಡ ಗೊತ್ತಿರಲಿಲ್ಲ ಸರ್. ಎಷ್ಟೋ ಕಾಡು ಇವೆಲ್ಲ ನೋಡ್ರಿ, ಕಾಡು ಕೋಡಿಗಳು ಅಂತ ಹೇಳ್ತೀರಿ, ಇಂಥವು ನಾವು ಕೂಡ ನೋಡಿರಲಿಲ್ಲ. ಆನಂತರ ಸಮುದ್ರದಲ್ಲಿ ಆಳದಲ್ಲಿರ್ತಕ್ಕಂಥ ಎಷ್ಟೋ ಸಮುದ್ರದ ಜಲಚರ ಇರ್ತಕ್ಕಂಥ ಜೀವಿಗಳು ಕೂಡ ನೋಡಿರಲಿಲ್ಲ. ಆನಂತರ ಕಾಡು ಪ್ರಾಣಿಗಳು ಎಷ್ಟೊಂದು ಅದಾವಲ್ರಿ, ಅವನ್ನೂ ಕೂಡ ನೋಡಿರಲಿಲ್ಲ ನಾವು. ಅಂಥವೆಲ್ಲ ಒಂದು ಪ್ರಾಣಿಗಳ ಒಂದು ದೇಹವನ್ನು, ಆನಂತರ ಅದರಲ್ಲಿ ಅವುಗಳ ಸ್ಕಿನ್ನನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡಿದ್ದಾರೆ ಅವೆಲ್ಲವೂ ಕೂಡ ಬಹಳಷ್ಟು ವಿವರವಾಗಿ ನಮ್ಮೆಲ್ಲ ಹೇಳ್ಕೊಟ್ಟಿದ್ದಾರೆ ಸರ್. ಅದನ್ನು ಕೂಡ ನಮಗೆ ಬಹಳಷ್ಟು ಹೆಲ್ಪ್ ಆಯ್ತು. ಆನಂತರ ಮುಂದೆ ಫ್ಯೂಚರ್ಗಳನ್ನ ಎಲ್ಲೇ ಹೋದ್ರೂ ಕೂಡ ಯಾವುದೇ ಒಂದು ಪ್ರಾಣಿಗಳ ಬಗ್ಗೆ ಆಗಿರ್ಬೋದು ಅಥವಾ ಪಕ್ಷಿಗಳ ಬಗ್ಗೆ ಆಗಿರ್ಬೋದು ಯಾವೇನೋ ಹೇಳ್ತಾರಪ್ಪ ಅಂತಂದ್ರೆ ಸಡನ್ ಆಗಿ ನಂಬಲೇಬಾರ್ದು. ನಾವು ಅದನ್ನು ನಾವು ವೈಜ್ಞಾನಿಕವಾಗಿ ನಾವು ಅದ್ರ ಬಗ್ಗೆ ತಿಳ್ಕೊಂಡಾರ ಅದನ್ನು ನಾವು ನಂಬಬೇಕು ಅನ್ನೋದ್ರ ಕುರಿತಾಗಿ ಸವಿವರವಾಗೆಲ್ಲ ಸರ್ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ಕಾರಣ ಎಲ್ಲ ಸರ್ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಭಾವನಾ ಸರ್. ನಾನು ಏಕಲವ್ಯ ಅಕಾಡೆಮಿಯಿಂದ ಬಂದಿದ್ದೀನಿ. ಹುಬ್ಬಳ್ಳಿಯಿಂದ ಈ ಕೋಚಿಂಗ್ ಸೆಂಟರಿಗೆ ಬಂದು ಇಲ್ಲಿಂದ ಸರ್ ಕರ್ಕೊಂಡು ಬಂದಿದ್ದೀನಿ. ನಮ್ಗೆ ಇಷ್ಟು ನಾಲೆಜ್ ಇದ್ದಿದ್ದಿಲ್ಲ. ನಾವು ಎಲ್ಲ ಜನ ಹೆಂಗೆ ಹೇಳ್ತಾರೋ ಅದನ್ನು ನಂಬ್ಕೊಂಡು ಬಂದಿದ್ವಿ. ನಮ್ಮ ಲೆಕ್ಚರರ್ಸು ನಮ್ಗೆ ನೀವು ಹೇಳಿದ್ದಿಲ್ಲ, ಏನು ಹೇಳಿದ್ದಿಲ್ಲ. ಅವರು ಯಾವ ರೀತಿ ನಾವು ಕಲ್ಕೊಂಡ್ಬಂದೀವಿ ಅದೆಲ್ಲ ತಪ್ಪು ಸುಳ್ಳು ಅಂತಲೂ ಇಲ್ಲಿ ತಿಳಿದು ಸರ್ ನಮ್ಗೆ. ಆಮೇಲೆ ಈಗ ಪೊಲ್ಯೂಷನ್ದಾಗಿ ಎಲ್ಲ ಜೀವಿ ಸಂಕುಲಗಳು ಹಾಳಾಗತ್ತವೆ. ನಮ್ಮ ಮುಂದೆ ಕಂಪ್ಯೂಟರ್ 5th ಜನ್ರೇಷನ್ ಆಗಿದೆ. ಕಂಪ್ಯೂಟರ್ 10th ಜನ್ರೇಷನ್ ಅವರು ಇವನ್ನೆಲ್ಲ ನೋಡ್ಬೇಕು ಅನ್ನೋದು ನನ್ನ ಡ್ರೀಮ್ಸ್. ಯಾಕಂದರೆ ಹೆಂಗಿದ್ದು ಹೆಂಗಿಲ್ಲ ಇದ್ರ ಬಗ್ಗೆ ಹೆಂಗೆ ಗ್ರೂಮ್ನೊಳಗೆ ಹೆಂಗೆ ಸ್ಟಡಿ ಮಾಡಬೇಕು, ಪ್ರಾಣಿಶಾಸ್ತ್ರದಾಗ ಹೆಂಗೆ ಸ್ಟಡಿ ಮಾಡಬೇಕು, ಮುಂದೆ ನಾವೆಲ್ಲ ಹೆಂಗೆ ಓದಬೇಕು ಅನ್ನೋದು ಎಲ್ಲ ತಿಳ್ಕೊಬೇಕು ಸರ್. ಏನಿತ್ತು ಅಂತ ಹೇಳಿ ಥ್ಯಾಂಕ್ ಯು ಸರ್. ನೀವು ಚಲೋ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್. ನನ್ನ ಹೆಸರು ಶಶಿಕಾಂತ್. ನಾನು ಬಂದಿರೋದು ರಾಯಚೂರಿಂದ. ನಾನು ಇಲ್ಲಿ ಓದ್ತಾ ಇರೋದು ಅಕಾಡೆಮಿ ಹೆಸರು ಏಕಲವ್ಯ ಅಕಾಡೆಮಿ ಅಂತೇಳಿ. ಈ ಒಂದು ಜಿಯೋಲಜಿಗೆ ಬಂದನಪ್ಪ ಅಂತಂದ್ರೆ ನಾವು ಏನಂತಿದ್ದೀವಪ್ಪ ಅಂದ್ರೆ ಬಹಳಷ್ಟು ನಮ್ಮಲ್ಲಿ ಮೂಢನಂಬಿಕೆಗಳಿದ್ವು. ಆ ಮೂಢನಂಬಿಕೆ ಎಕ್ಸಾಂಪಲ್ ಸರ್ ಹೇಳಿದ್ರು ಅವಾಗ ಒಂಟೆ ಬೆನ್ನಲ್ಲಿ ನೀರು ಸ್ಟೋರ್ ಮಾಡುತ್ತಂತ. ಬಟ್ ಅದೆಲ್ಲ ತಪ್ಪು ಅಂತಂದು ಅವರು ನಮ್ಗೆ ಹೇಳ್ಕೊಟ್ರು. ಇನ್ನೊಂದು ನಾವು ಯಾವುದೇ ಒಂದು ವಿಷಯವನ್ನು ನಂಬೋಕಾದ್ರೂ ಅದನ್ನ ವೈಜ್ಞಾನಿಕವಾಗಿ ಸಂತೋಷಿಸಿ ಮತ್ತು ಅವುಗಳ ಪ್ರೂಫ್ ಸಾಕ್ಷಿ ಸಮೇತ ಏನಪ್ಪ ಅಂತಂದ್ರೆ ಸಾಕ್ಷಿ ದೊರಕಿದಾಗ ಮಾತ್ರ ಅವು ಈ ವಿಷಯ ನಾವು ವೈಜ್ಞಾನಿಕ ನಂಬೋದಂತ ಏನಪ್ಪ ಅಂದ್ರೆ ಸರ್ ಹೇಳ್ಕೊಟ್ರು. ಎಲ್ಲರ ಬಗ್ಗೆ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಂದಿರೋದು ಬಹಳ ವಿಷಯ ಇದೆ. ಮತ್ತೇನ್ ಹೇಳ್ಬೇಕಪ್ಪ ಅಂತಂದ್ರೆ ನಾವು ನಮ್ಮ ಒಂದು ಜೀವನದಲ್ಲಿ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಏನಂತ ನೋಡಿದ್ರೆ ಫಸ್ಟ್ ಟೈಮ್ ಈ ಮನುಷ್ಯನ ಮೆದುಳಾಗಿರ್ಬೋದು ಏನಪ್ಪ ಅಂದ್ರೆ ಮಗು ಸಣ್ಣ ಹುಟ್ಟಿದ್ರಿಂದ ಯಾವ ರೀತಿಯಾಗಿ ಇರುತ್ತೆ, ಯಾವ ಹಂತದಾಗ ಯಾವ ರೀತಿಯಾಗಿ ಬೆಳೀತಾ, ಯಾವ ರೀತಿಯಾಗಿ ಏನಪ್ಪ ಅಂತಂದ್ರೆ ಬಹಳಷ್ಟು ಕಲ್ಕೊಂಡಿದ್ದೀವಿ. ಮತ್ತೆ ನಾವು ನೋಡಲಾರ್ದಂತ ಪ್ರಾಣಿ ಪಕ್ಷಿಗಳನ್ನು ಬಹಳಷ್ಟು ಇಲ್ಲಿ ಏನಪ್ಪ ಅಂತಂದ್ರೆ ಕಲ್ಕೊಂಡಿದ್ದೀವಿ. ಸರ್ ಕೂಡ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರು. ಇಲ್ಲಿಂದ ನನಗೆ ಏನ್ ಗೊತ್ತಾಯ್ತಪ್ಪ ಅಂತಂದ್ರೆ ನಾವು ಯಾವುದೇ ವಿಷಯವನ್ನಾಗಿ ಸಡನ್ ಆಗಿ ನಂಬಕ್ ಹೋಗ್ಬಾರ್ದು. ಮೂಢನಂಬಿಕೆಗಳನ್ನೆಲ್ಲ ನಾವು ಹಿರಿಯರು ಹೇಳ್ತಕ್ಕಂಥ ಮೂಢನಂಬಿಕೆಗಳನ್ನೆಲ್ಲ ನಂಬಾರ್ದು. ಅದನ್ನ ಮೊದಲು ರಿಸರ್ಚ್ ಮಾಡಿ ಮತ್ತೆ ಅದನ್ನ ಸಾಕ್ಷಿ ಮತ್ತೆ ಸಿಕ್ಕ ಮಾತ್ರ ನಂಬಕನ್ನ ನಾವು ತಿಳ್ಕೊಂಡ್ವಿ. ಥ್ಯಾಂಕ್ ಯು ಸರ್.